ಜಗದ್ಗುರು ಬೋಧೀಶ್ವರನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಲಿಯುಗದೊಳಗೆ ಆಧುನಿಕ ಜಗತ್ತಿನೊಳಗೆ ಈ ಕಂಪ್ಯೂಟರ್ ಮೊಬೈಲ್ ಇಂಥ ಕಾಲದೊಳಗೂ ಕೂಡ ಲೋಕ ಕಲ್ಯಾಣಾರ್ಥಕವಾಗಿ ಜಗದ್ಗುರು ಬೋಧೀಶ್ವರ ಮಹಾಸ್ವಾಮಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ರಾಚೋಟೇಶ್ವರ ಶ್ರೀಗಳು ನಿರಂತರ 775 ತಾಸುಗಳ ಅನುಷ್ಠಾನವನ್ನು ಕೈಗೊಂಡಿದ್ದರು. ಆ 775 ತಾಸು ಹೆಂಗಿರ್ತೈತೆ ಅಂದ್ರೆ ನೋಡೋರಿಗೆ 775 ತಾಸು ಅಂದ್ರೆ 33 ದಿನ ಅಂತ ತಿಳ್ಕೊತಾರೆ. 33 ದಿನ ಬೇಡ, ಮ್ಯಾಗಿನ 3 ದಿನವೂ ಯಾರಿಗೂ ಗಾಳಿ ನೀರು ಊಟ ಇಲ್ಲಾರ್ದೆ ಇರೋಕ್ಕಾಗೋದಿಲ್ಲ. ಅಂಥದ್ರೊಳಗೆ ಆ ಜಗದ್ಗುರುಗಳು 33 ದಿನಗಳ ಕಾಲ ಒಂದು ಗಾಳಿಯ ಸಂಪರ್ಕ ಇಲ್ಲ, ಬೆಳಕಿನ ಸಂಪರ್ಕ ಇಲ್ಲ, ಯಾವುದೇ ಪಂಚಭೂತಗಳಿಂದ ಮುಕ್ತವಾಗಿ ಅಂಥ ಒಂದು ಇದರೊಳಗೆ ಅವರು ಅನುಷ್ಠಾನವನ್ನು ಮಾಡಿ ಗೆದ್ದು ಬಂದಿದ್ದಾರೆ. ಅವರು ಬಂದ ಮೇಲೆ ಎಲ್ಲರಿಗೆ ದರ್ಶನ ಮಾಡಿ ಸ್ವಲ್ಪ ಆರೋಗ್ಯದೊಳಗೆ ಹೆಚ್ಚು ಕಡಿಮೆ ಅಂದರೆ ಅವರು ಆರೋಗ್ಯವೇನು ಹೆಚ್ಚು ಕಡಿಮೆ ಆಗ್ತಿರ್ಲಿಕ್ಕಿಲ್ಲ. ಅವರು ಕುಳಿತಿರ್ತಕ್ಕಂಥ ಸ್ಥಳಗಳ ಮೇಲೆಗಡೆ ಸ್ವಲ್ಪ ನೀರಿನ ಒಂದು ಪ್ರಮಾಣವನ್ನು ನಿಲ್ಲಿಸಿದ್ರು ಅವರು. ಯಾಕಂದ್ರೆ ಅಲ್ಲಿ ಸ್ಲ್ಯಾಬನ್ನು ಹಾಕಿಬಿಟ್ಟು ಆ ನೀರು ತಂಪು ಹಿಡಿದು ಆ ಅಜ್ಜಾರಿಗೆ ಸ್ವಲ್ಪ ತ್ರಾಸಾಗಿತ್ತು. ಆ ನಿಟ್ಟಿನೊಳಗೆ ಅವ್ರನ್ನ ಹಾಸ್ಪಿಟ್ಲಿನಲ್ಲಿ ತೋರಿಸ್ಕೊಂಡ್ರು, ಬಂದರು. ಆದರೆ ಜಗದ್ಗುರುಗಳು ಸನ್ನಿಧಿ ಹೊರಗೆ ಬಂದ ಮೇಲೆ ಅವರಲ್ಲಿ ಮೂಡಿರೋದು ಒಂದು, ನನಗೆ ಆರಾಮಾಗಿ ಬಂದೇನೆ ಅನ್ನೋದಕ್ಕಿಂತ ನಾ ಪಾದಯಾತ್ರೆಯಿಂದ ಯಾವಾಗ ಈ ಉಳ್ವಿಗೆ ಈ ಅಂತೂರು ಬೆಂತೂರಿನ ಗ್ರಾಮದಿಂದ ಉಳ್ವಿಗೆ ಹೋಗಿ ನಾನು ಸೇವೆಯನ್ನು ಮಾಡಿ ಬರಬೇಕು ಅನ್ನೋದು ಅವರ ಮಹಾದಾಸೆಯಾಗಿದೆ. ಇದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಅವರಿಗೆ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊತೀನಿ. ಅವರು ಮಾಡಿರ್ತಕ್ಕಂಥದ್ದು ತಮಗೋಸ್ಕರ ಅಲ್ಲ, ಈ ಜಗತ್ತಿಗೆ ಎಲ್ಲ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲ ರೈತರಿಗೆ ಒಳ್ಳೆಯದಾಗಲಿ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಲೋಕ ಕಲ್ಯಾಣಾರ್ಥಕವಾಗಿ ಮಾಡಿರ್ತಕ್ಕಂಥ ಈ ಒಂದು ಅವ್ರದ್ದು ಅನುಷ್ಠಾನ. ಈ ಅನುಷ್ಠಾನಕ್ಕೆ ಸಾಕಷ್ಟು ಜನ ಎಲ್ಲ ಕಡೆಯಿಂದ ಬಂದು ಅವತ್ತು ಅನುಷ್ಠಾನ ಮುಗಿದಾಗ ಇಡೀ ನಾಡಿನೊಳಗೆ ಎಲ್ಲ ಕಡೆಯೂ ಬರಗಾಲ ಚಾವೆ. ಆದ್ರೆ ಅಪ್ಪಾರು ಬಂದು ಅವರು ಸ್ನಾನ ಮಾಡಿಸ್ಬೇಕಾದ್ರೆ ನೀವೇನು ಸ್ನಾನ ಮಾಡಿಸೋದು ಅಂತೇಳಿ ಆವಾಗ ಮೇಘರಾಜನ ಮ್ಯಾಲಿಂದ ಅವರು ಸ್ನಾನ ಮಾಡಿಸಿದಂಥ ಘಟನೆಯೂ ನಡೀತು. ಈ ಎಲ್ಲ ಘಟನೆಗಳು ಇದೇನು ಕಾಲ್ಪನಿಕ ಅಲ್ಲ, ಇದು ತನ್ನಿಂದ ತಾವ ಸೃಷ್ಟಿನ ಅವರಲ್ಲಿ ಅಡಕವಾಗಿದೆ ಅಂತೇಳಿ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಈ ಅಪ್ಪಾರ ಒಂದು ಸೇವೆಗೆ ಮುಂದಾಗ್ರಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ರಾಜು ಹಿರೇಮಠ ಅಂತೇಳಿ, ಅಣ್ಣಿಗೇರಿಯಿಂದ ನಾವೆಲ್ಲ ಅಣ್ಣಿಗೇರಿ ಭಕ್ತರು ಇವತ್ತು ಅಜ್ಜಾರು ಬಂದಾರ ಅಂತೇಳ್ಬಿಟ್ಟು ಅವರ ದರ್ಶನಾರ್ಥವಾಗಿ ಬಂದಿದ್ವಿ. ದರ್ಶನ ಮಾಡಿ ಇಲ್ಲಿ 775 ಶಿವಲಿಂಗಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ.